ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆಯ ಸರ್ಕಸ್ ನಡೆದಿದೆ. ಅಮಿತ್ ಶಾ ಜೊತೆಗೆ ದಳಪತಿ ಫೈನಲ್ ಮೀಟಿಂಗ್ ಮಾಡಿದ್ದಾರೆ. ರಾಜ್ಯದಲ್ಲಿ ಇನ್ನೂ ಹಂಚಿಕೆ ಆಗಿಲ್ಲ ಸೀಟು ಹಂಚಿಕೆ. ಮೈತ್ರಿಗೆ ಎಷ್ಟು ಕ್ಷೇತ್ರ, ಯಾವ ಕ್ಷೇತ್ರ ಅನ್ನೋದರ ಬಗ್ಗೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬರಲಾಗಿಲ್ಲ. ಅಮಿತ್ ಶಾ ಎಚ್.ಡಿ. ಕುಮಾರಸ್ವಾಮಿ ಮಧ್ಯದ ಮಾತುಕತೆಯ ಇನ್ಸೈಡ್ ಸುದ್ದಿ. ಹಾಗಾದ್ರೆ ನಿನ್ನೆ ಇಬ್ಬರು ನಾಯಕರು ಭೇಟಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೀತು? ಅಮಿತ್ ಶಾ ಜೊತೆಗಿನ ಮಾತುಕತೆಯ ವೇಳೆ 3 ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ರು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮೈತ್ರಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಮಂಡ್ಯ, ಹಾಸನ, ಕೋಲಾರ ಬಿಟ್ಕೊಡಿ ಅಂತ ಕುಮಾರಸ್ವಾಮಿ ಅಮಿತ್ ಶಾ ಅವರ ಬಳಿ ಹೇಳಿದ್ದಾರೆ. ಮಂಡ್ಯ, ಹಾಸನ ಕೊಡ್ತೇವೆ, ಕೋಲಾರ ಕಷ್ಟ ಅಂತ ಅಮಿತ್ ಶಾ ಹೇಳಿದ್ದಾರಂತೆ. ಮಂಡ್ಯದಿಂದ ನಿಖಿಲ್ ಕಣಕ್ಕಿಳಿಸ್ತೇನೆ ಅಂತ ಕುಮಾರಸ್ವಾಮಿ ಅಮಿತ್ ಶಾ ಅವ್ರಿಗೆ ಹೇಳಿದ್ರು. ಮಂಡ್ಯದಿಂದ ನಿಖಿಲ್ ಕಣಕ್ಕಿಳಿಸೋದು ಬೇಡ, ನೀವೇ ಸ್ಪರ್ಧೆ ಮಾಡಿ ಅಂತ ಅಮಿತ್ ಶಾ ಸಲಹೆ ನೀಡಿದ್ದಾರೆ. ನೀವೇ ಸ್ಪರ್ಧೆ ಮಾಡಿದ್ರೆ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅಂತಲೂ ಕೂಡ ಅಮಿತ್ ಶಾ ಹೇಳಿದ್ದಾರಂತೆ. ಚುನಾವಣೆ ನಿಂತು ಓಡಾಡುವಷ್ಟು ಆರೋಗ್ಯ ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ವಾಪಸ್ಸಾಗಿದ್ದಾರೆ. ನಾಳೆ ದೇವೇಗೌಡರ ಜೊತೆ ಮಾತನಾಡಿ ತೀರ್ಮಾನ ಹೇಳುವೆ ಅಂತ ಕುಮಾರಸ್ವಾಮಿ ಹೇಳಿ ಬಂದಿದ್ದಾರೆ. ಮಂಡ್ಯದಲ್ಲಿ ಹಾಗಾದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಆ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುತ್ತಾ? ಕಾದ್ ನೋಡ್ಬೇಕು. ಎಲ್ಲ ವಿಷಯ ಚರ್ಚೆ ಮಾಡ್ಲಿಕ್ಕಾಗುತ್ತಾ? 3 ಸೀಟ್ ನಾನು ಮೊದಲಿಂದ ಹೇಳಿದ್ದೇನೆ. 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಕಾರ್ಯಕರ್ತರು ಕೂಡ ತುಂಬ ನಿರೀಕ್ಷೆಯಲ್ಲಿದ್ರು ಸರ್. ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಎಲೆಕ್ಷನ್ಸ್ಗೆ. ಎಲ್ಲ ರೆಡಿಯಾಗಿದೆ. ಈಗ ಎಲ್ಲರೂ ಚುನಾವಣೆ ನಾಳೆಯಿಂದ ಪ್ರೋಸೆಸ್ ಶುರುವಾಗುತ್ತೆ. ಈಗ ಅಫಿಷಿಯಲಿ ಪ್ರೋಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದಮೇಲೆ ಅಲ್ಲ, ಈಗ ಇಲ್ಲ ನಿರ್ಧಾರ ಏನಿಲ್ಲ. ಸೀಟ್ ಹಂಚಿಕೆಗೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈಗ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಈ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಗ್ರಾಮಾಂತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಸೌಹಾರ್ದತೆ ಭೇಟಿ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಹೈಕಮಾಂಡ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥ ಸೌಹಾರ್ದತೆಯ ಭೇಟಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.